ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ನಮ್ಮ ಡಿಎಕ್ಷನ್ ಪ್ರಾಡಕ್ಟ್ಗಳನ್ನೇ ಯಾಕೆ ತಗೋಬೇಕು? ಅಂಥದ್ದೇನು ವಿಶೇಷ? ಡಿಎಕ್ಷನ್ ಪ್ರಾಡಕ್ಟ್ಗಳನ್ನ ತಗೊಳ್ಳೋದ್ರಿಂದ ನಮಗೆ ಏನು ಲಾಭ, ಏನ್ ಪ್ರಯೋಜನ, ಅವನ್ನ ಯಾಕೆ ತಗೋಬೇಕು ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಚಿಂತನ ಮಂಥನ ಮಾಡೋಣ. ನಮ್ಮ ಡಿಎಕ್ಷನ್ ಕಂಪನಿ ಮೂಲತಃ ಮಲೇಷಿಯಾದ. ಅದರ ಫೌಂಡರು ಸಿಇಒ ಅವರು ಡಾಕ್ಟರ್ ಲಿಮ್ ಸಿಒ ಜಿನ್ ಅಂತ ತಿಳ್ಕೊಂಡು, ದಾತೋ ಡಾಕ್ಟರ್ ಲಿಮ್ ಸಿಒ ಜಿನ್. ದಾತೋ ಅಂದ್ರೆ ಮಲೇಷಿಯಾ ದೇಶದೊಳಗ ಅವ್ರಿಗೆ ಕೊಟ್ಟಂತಹ ಒಂದು ಬಿರುದು. ನಮ್ಮ ಭಾರತದೊಳಗ ಭಾರತ ರತ್ನ ಅಂತ ಕೊಡ್ತಾರಲ್ಲ, ಆ ತರ ಅವರಿಗೆ ಬಿರುದು ಕೊಟ್ಟಾರ. ಅವರು ಇಲ್ಲೇ ನಮ್ಮ ಇಂಡಿಯಾದೊಳಗನ PhD ಮಾಡ್ಯಾರ. ಅವರು 83ರಿಂದ 93ರವರೆಗೆ 10 ವರ್ಷ ಸತತ ಪರ್ಯಾಯ ಚಿಕಿತ್ಸಾ ವ್ಯವಸ್ಥೆ ಅನ್ನೋ ವಿಷಯದ ಮೇಲೆ ಅಧ್ಯಯನವನ್ನು ಮಾಡಿ ಅವರು ಸರ್ಟಿಫಿಕೇಟ್ ತಗೊಂಡಾರ. ಬಹಳ ಉತ್ತಮವಾದಂತಹ ವ್ಯಕ್ತಿ. ನನ್ನ ಅನುಭವದಲ್ಲಿ ಒಂದೇ ಮಾತಿನೊಳಗೆ ಹೇಳ್ಬೇಕಪ್ಪ ಅಂದ್ರೆ ಅವರೊಬ್ಬ ಪವಾಡ ಪುರುಷ. ಏನ್ರಿ, ಅವರು ನಿಜವಾಗಲೂ ಭಗವಂತ ಕಳಿಸಿಕೊಟ್ಟಂತಹ ಭಗವಂತನ ದೂತ ಅಂತ ಹೇಳಿದ್ರು ತಪ್ಪಿಲ್ಲ. ಭೂಮಿ ಮೇಲೆ ಆರೋಗ್ಯ ಕೆಡ್ತಾ ಇದೆ, ಬಹಳ ವಿಪರೀತವಾಗಿ ಕೆಡ್ತಾ ಇದೆ. ಮತ್ತು ಅದರ ಚಿಕಿತ್ಸೆ ಕೂಡ ಸಹಜವಾಗಿ, ನೈಸರ್ಗಿಕವಾಗಿ, ಸುಲಭವಾಗಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ನೀನು ಹೋಗಿ ಅದನ್ನೆಲ್ಲ ಒಂಚೂರು ಸರಿ ಮಾಡು ಅಂತ ಬಹುತೇಕ ಭಗವಂತ ಇವ್ರನ್ನ ಭೂಮಿಗೆ ಕಳಿಸಿಕೊಟ್ಟಿರಬಹುದು ಅಂತ ನನಗನ್ಸತ್ತೆ. ಅವರು ಗ್ಯಾನೋಡೆರ್ಮಾ ಅನ್ನುವಂತಹ ಒಂದು ಅದ್ಭುತವಾದಂತಹದ್ದನ್ನ ಸಂಶೋಧನೆ ಮಾಡಿದ್ರು. ಅದನ್ನೇ ಇವಾಗ ಅವರು ಬೆಳೀತಾ ಇದ್ದಾರೆ. ಆ ಗ್ಯಾನೋಡೆರ್ಮಾ ಅನ್ನೋದ್ರಿಂದ ಅವರು ಆ ಹೂವಿನಂಗ್ ಇರ್ತದ, ಅದರ ಮೇಲ್ಭಾಗದಿಂದ ಇದನ್ನ ತಯಾರು ಮಾಡ್ತಾರ, ರಿಷಿ ಗ್ಯಾನೋ ಅಂತ ತಿಳ್ಕೊಂಡು ಇದನ್ನ ಕ್ಯಾಪ್ಸಲ್ ರೂಪದಲ್ಲಿ ತಯಾರು ಮಾಡ್ತಾರ. ಇದು 90 ಕ್ಯಾಪ್ಸೂಲ್ಗಳ ಒಂದು ಡಬ್ಬಿ. ಇದಕ್ಕೆ RG ಅಂತೂ ಅಂತಾರ. RG ಅಂದ್ರೆ ರಿಷಿ ಗ್ಯಾನೋ. ಇದು ಏನ್ ಕೆಲಸ ಮಾಡ್ತದಪ್ಪ ಅಂದ್ರ ಬಾಡಿ ಒಳಗ್ ಹೋಗಿ ಡಿಟಾಕ್ಸಿಫಿಕೇಶನ್ ಮಾಡ್ತದ. ಅಂದ್ರ ನಮ್ಮ ದೇಹದಲ್ಲಿರ್ತಕ್ಕಂತಹ 36 ಲಕ್ಷ ಕೋಟಿ ಜೀವಕೋಶಗಳೇನ್ ಅದಾವಲ್ಲ, ಅಂಗಾಲಿಂದ ನೆತ್ತಿವರೆಗೂ, ಆ ಜೀವಕೋಶಗಳಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ ಅನ್ನ, ಅಂದ್ರೆ ಬೇಡವಾದಂತಹ ವಿಷ ವಸ್ತುಗಳನ್ನ ನಿಧಾನವಾಗಿ ಒಳಗ್ ಹೊಕ್ಕು ಹೊರಗೆ ಹಾಕ್ತದೆ. ಅದನ್ನೆಲ್ಲ ತೆಗೆದು ಹಾಕಿದ್ರೆ ಆಟೋಮೆಟಿಕ್ ಆಗಿ ನಾವು ಆರೋಗ್ಯವಂತರಾಗ್ತೀವಿ. ಇದು ಹೇಗಪ್ಪ ಅಂದ್ರ, ಇದು ಅಲೋಪತಿಕ್ ಮೆಡಿಸಿನ್ ತರ ಡೈರೆಕ್ಟ್ ಆಗಿ ನಮ್ಮ ಕಾಯಿಲೆ ಮೇಲೆ ಕೆಲಸ ಮಾಡಲ್ಲ. ಇದು ಅಂದ್ರ ಬಾಡಿಯನ್ನ ಸರಿ ಮಾಡ್ತದ, ಅವಾಗ ಆಟೋಮೆಟಿಕ್ ಆಗಿ ಕಾಯಿಲೆ ಕೂಡ ಸರಿ ಆಗ್ತದೆ. ಈಗ ಇದು GL ಅಂತಾರೆ, ಇದಕ್ಕೆ ಗ್ಯಾನೋಸಿಲಿಯಂ ಅಂತ ತಿಳ್ಕೊಂಡು. ಇದು ಆ ಗ್ಯಾನೋಡರ್ಮಾದ ಕೆಳಗಿನ ಭಾಗದಿಂದ, ಕೆಳಗಿನ ದೇಟಿನ ಭಾಗದಿಂದ ಇದನ್ನು ತಯಾರು ಮಾಡ್ತಾರ. ಇದು ಏನ್ ಮಾಡ್ತದ ಅಂದ್ರೆ ಇದರಲ್ಲಿ ಮಿನರಲ್ಸು, ವಿಟಮಿನ್ಸು ಬಹಳ ಅದಾವ. ಆಮೇಲೆ ಮನುಷ್ಯನಿಗೆ ಈ ಆಮ್ಲಜನಕವನ್ನು ಹೆಚ್ಚು ಹೀರಿಕೊಳ್ಳುವಂತಹ ಶಕ್ತಿ ಇದ್ರೊಳಗದ. ಹೀಗಾಗಿ ಅದು ಏನ್ ಮಾಡ್ತದ, ಡಿಟಾಕ್ಸಿಫಿಕೇಶನ್ ಮಾಡ್ತದ. ಇದು ಪುನಃ ಮತ್ತ ಟಾಕ್ಸಿನ್ ಆ ಜೀವಕೋಶಗಳಲ್ಲಿ ಹೋಗದೆ ಇರಂಗ ನೋಡ್ಕೋತದ. ಹೀಗಾಗಿ ಇವು ಎರಡು ದಿವ್ಯ ಔಷಧಗಳು ಅನ್ನೋಕ್ಕಿಂತ ಇವು ಫುಡ್ ಸಪ್ಲಿಮೆಂಟ್ ಅಂದ್ರೆ ಪರವಾಗಿಲ್ಲ. ಇವು ಕೂಡ ನಿಧಾನವಾಗಿ ಕಾಯಿಲೆಯನ್ನ ವಾಸಿ ಮಾಡ್ತಾವ. ಬಟ್ ಅಲೋಪತಿಕ್ ಚಿಕಿತ್ಸೆ ತರ ತುರ್ತಾಗಿ ಆರಾಮ್ ಮಾಡಲ್ಲ, ತುರ್ತಾಗಿ ಕೆಲಸ ಮಾಡಲ್ಲ. ಇದು ನಿಧಾನವಾಗಿ ಕೆಲಸ ಮಾಡ್ತಾವು, ಬಟ್ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾವ. ಅಂದ್ರೆ ಕಾಯಿಲೆ ಒಂದು ಸಾರಿ ಹೋಯ್ತಪ್ಪ ಅಂದ್ರೆ ವಾಪಸ್ ಬರದೇ ಇರಂಗ ನೋಡ್ಕೋತಾವ ಇವು. ಅಂದ್ರ ನಮ್ಮ ದೇಹವನ್ನೇ ಸರಿ ಮಾಡಿಬಿಡ್ತಾವ. ಅಂದ್ರೆ ಯಾವುದೇ ಕಾಯಿಲೆಗಳು ಬರದೇ ಇರಂಗ ಅವುಗಳನ್ನ ತಡೆಗಟ್ಟುವಂತಹ ಇಮ್ಯುನಿಟಿ ಪವರ್ ಅನ್ನ ಹೆಚ್ಚು ಮಾಡ್ತಾವ. ಹೀಗಾಗಿ ನಾವು ಅವುಗಳನ್ನ ಎರಡನ್ನ ಸೇವನೆ ಮಾಡೋದು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇಲ್ಲೊಂದೈತ್ ನೋಡ್ರಿ, ಇದಕ್ಕ ಸ್ಪಿರುಲಿನಾ ಅಂತ ಹೇಳ್ತಾರ. ಸ್ಪಿರುಲಿನಾ ಇದು ಹಸಿರು ಒಂದ್ ಸ್ವಲ್ಪ ನೀಲಿ ಕಲರ್ ಮಿಕ್ಸ್ ಇರ್ತಕ್ಕಂತಹ ಒಂದು ಪಾಚಿ. ಇದು ಸಮುದ್ರದಲ್ಲಿ ಬೆಳೆಯುವಂತಹ ಒಂದು ಅಪರೂಪದ ಪಾಚಿ. ಇದು ಸಮುದ್ರದೊಳಗ ಇದನ್ನ ಆಮೆ ವಗೈರೆ ಎಲ್ಲ ಕೆಲವು ನೀರೊಳಗಿರ್ತಕ್ಕಂತಹ ಪ್ರಾಣಿಗಳು ಇದನ್ನ ತಿಂತಾವ್.
ಈ ಸ್ಪಿರುಲಿನಾವನ್ನ ಸಸ್ಯವನ್ನ ತಿಂತಾವ್. ಹೀಗಾಗಿ ಅವು 200 ವರ್ಷ 300 ವರ್ಷ ಬಾಳ್ತಾವ್, ಬಹಳ ಆರೋಗ್ಯವಂತ ಆಗಿರ್ತಾವ. ಅಂದ್ರೆ ಇದು ಆರೋಗ್ಯಕ್ಕೆ ಬಹಳ ಉಪಯುಕ್ತವಾದಂತಹದ್ದು. ಇದರಲ್ಲಿ ವಿಟಮಿನ್ಸು ಮಿನರಲ್ಸು ಹೇರಳವಾಗಿದಾವು. ಆಮೇಲೆ ನಮ್ಮ ದೇಹಕ್ಕೆ ಹಸಿರನ್ನ ಉಸಿರನ್ನ ಒದಗಿಸ್ತದೆ ಇದು. ಇದನ್ನ ನಾಸಾದವರು ಬೇರೆ ಗ್ರಹಗಳಿಗೆ ಹೋಗುವಾಗ ಇವನು ಕ್ಯಾಪ್ಸಲ್ ತಗೊಂಡ್ ಹೋಗ್ತಾರ ಅಥವಾ ಟ್ಯಾಬ್ಲೆಟ್ಸ್ ತಗೊಂಡ್ ಹೋಗ್ತಾರ. ಹೆಚ್ಚಾಗಿ ಟ್ಯಾಬ್ಲೆಟ್ಸ್ ಒಯ್ತಾರ. ಅವ್ರಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಅದು ಆಗಲ್ಲ. ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರ, ಈ ಟ್ಯಾಬ್ಲೆಟ್ಗಳನ್ನ ಬೆಳಗ್ಗೆ 10, ಮಧ್ಯಾಹ್ನ 10, ಸಂಜೆಗೆ 10 ತಿಂದು ನೀರು ಕುಡಿದ್ರು ಅಂದ್ರ ಅವ್ರು ಏನು ಬೇರೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮವಾಗಿ ಅವರಿಗೆ ಏನ್ ಬೇಕು ಅದೆಲ್ಲ ಬಾಡಿಗೆ ಸಪ್ಲೈ ಆಗ್ತದೆ. ಅವ್ರ ಆರೋಗ್ಯದಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ RG, GL, ಸ್ಪಿರುಲಿನಾ ಇವು 3 ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್. ನಮ್ಮ ಈ ಡಾಕ್ಟರ್ ಲಿಮ್ ಸಿವೋಜಿನವರು ಈ 3 ಪ್ರಾಡಕ್ಟ್ಗಳನ್ನ ಬಹಳ ಕಾಳಜಿಯಿಂದ ತಯಾರು ಮಾಡ್ಯಾರ. ಅವರು ಇವುಗಳಿಗೆ ಬಹಳಷ್ಟು ಬೆಲೆ ಕೊಡ್ತಾರೆ. ಇವು 3 ಪ್ರಾಡಕ್ಟ್ಗಳ ನಂತರ ಕ್ರಮೇಣವಾಗಿ ಬಹಳಷ್ಟು ಪ್ರಾಡಕ್ಟ್ಗಳು ಬಂದವು. ನಮ್ಮಲ್ಲಿ ಮಸಾಜ್ ಆಯಿಲ್ ಅಂತ ಐತೆ. ಆ ಮಸಾಜ್ ಆಯಿಲ್ ನೀವು ನಿಮ್ ಮೊಣಕಾಲು ನೋವು, ಮೊಣಕೈ ನೋವು, ಕುತ್ತಿಗೆ ನೋವು, ಬೆನ್ನು ನೋವು, ಏನಾದ್ರೂ ನೋವುಗಳಿದ್ರೆ ಅದನ್ನ ಚೆನ್ನಾಗಿ ಶೇಕ್ ಮಾಡಿ ಅಪ್ಲೈ ಮಾಡಿದ್ರೆ ನಿಮಗ ಖಂಡಿತವಾಗ್ಲೂ ರಿಲೀಫ್ ಸಿಗ್ತದೆ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸ್ಪಿರುಲಿನಾ ತಗೊಂಡ್ರಪ್ಪ ಅಂದ್ರೆ ಬಹಳ ಚಲೋ. ಜೊತೆಗೆ ಈ ಟೀಯನ್ನ ರೆಗ್ಯುಲರ್ ಆಗಿ ದಿವಸ ಒಂದ್ 4 ರಿಂದ 8 ಕಪ್ ಕುಡಿದ್ರಿ ಅಂದ್ರೆ ಬಹಳ ಆರೋಗ್ಯಕ್ಕೆ ಚಲೋ. ಅಂದ್ರೆ ಅದು ಕೂಡ ಡಿಟಾಕ್ಸಿಫಿಕೇಶನ್ ಮಾಡ್ತದೆ. ಅದರಲ್ಲಿಯೂ ಕೂಡ ಗ್ಯಾನೋಡರ್ಮಾ ಇದೆ, ಅದು ಪ್ಯೂರ್ ಟೀ. ಆಮೇಲೆ ಇದು ನೋಡ್ರಿ, ಇದು ಕಾಫಿ. ಇದಕ್ಕ 2 in 1 ಕಾಫಿ ಅಂತಾರ. ಈ ಕಾಫಿ ಬಹಳ ಅಂದ್ರೆ ಬಹಳ ಉತ್ಕೃಷ್ಟವಾಗಿದೆ. ಅದರಲ್ಲಿಯೂ ಕೂಡ ಗ್ಯಾನೋಡರ್ಮಾ ಎಕ್ಸ್ಟ್ರಾಕ್ಟ್ ಅದ. ಹೀಗಾಗಿ ಅದನ್ನು ಕುಡಿಯೋದ್ರಿಂದ ಬಹಳ ಅಂದ್ರೆ ಬಹಳ ಒಳ್ಳೆಯದು. ನಿಮ್ಮ BP ಕಂಟ್ರೋಲಿಗೆ ಬರ್ತದೆ. ಅದು ವಿಶೇಷವಾಗಿ ಲೋ BP ಇದ್ದವ್ರಿಗೆ ಬಹಳ ಹೆಲ್ಪ್ ಮಾಡ್ಯದ. ಆಮೇಲೆ ಈಗ ಅಸ್ಥಮೆಟಿಕ್ ಪ್ರಾಬ್ಲಮ್, ಉಸಿರಾಟದ ತೊಂದರೆ, ಹಿಂಗೆಲ್ಲ ಸಮಸ್ಯೆ ಇದ್ದವರಿಗೂ ಕೂಡ ಅದು ಸಹಾಯ ಮಾಡ್ಯದ. ಆಮೇಲೆ ಮಸಾಜ್ ಆಯಿಲ್ ಅನ್ನ ಕಂಪಲ್ಸರಿ ನೀವು ಈಗ ನೋಡ್ರಿ, ಮಸಾಜ್ ಆಯಿಲ್ ಇಲ್ಲ, ಇದೇ ನಮ್ದು ಮಸಾಜ್ ಆಯಿಲ್. ಇದನ್ನ ನೀವು ಸರಿಯಾಗಿ ಎಲ್ಲಿ ನೋವದ ಅಲ್ಲಿ ನೀವು ಅಪ್ಲೈ ಮಾಡ್ತಾ ಹೋದ್ರಿ ಅಂದ್ರೆ ಒಂದು 2-3 ತಿಂಗಳದಾಗ ನಿಮಗೆ ರಿಸಲ್ಟ್ ಬರ್ತದೆ. ಆಮೇಲೆ ನೋಡ್ರಿ, ಇದು ಟೂತ್ ಪೇಸ್ಟ್ ಅದ ನಮ್ದು. ಇದು ಬರೀ ಟೂತ್ ಪೇಸ್ಟ್ ಅಲ್ಲ, ಬರೀ ಹಲ್ಲುಗಳನ್ನ ಒಸಡುಗಳನ್ನ ಮಾತ್ರ ಸ್ವಚ್ಛ ಮಾಡುವಂತಹದ್ದಲ್ಲ. ಒಸಡಿನಲ್ಲಿ ರಕ್ತ ಬರ್ತಾ ಇದ್ರೆ ಕಡಿಮೆ ಆಗ್ತದೆ. ಹಲ್ಲುಗಳು ಅಳಗಾಡ್ತಾ ಇದ್ವು ಅಂದ್ರೆ ಗಟ್ಟಿ ಆಗ್ತಾವು. ಬಾಯಿಯ ದುರ್ವಾಸನೆ ಕಡಿಮೆ ಆಗ್ತದೆ. ಆಮೇಲೆ ನೀವು ಬಹಳಷ್ಟು ಕೆಲಸಗಳಿಗೆ ಅದು ಉಪಯೋಗಕ್ಕೆ ಬರ್ತದೆ. ಹಿಂಬಡ ಹೊಡೆದಿದ್ರೆ, ಹಿಂಬಡಕ್ಕೆ ಹಚ್ಕೊಂಡ್ರೆ ನಿಧಾನವಾಗಿ ಹಿಂಬಡ ಹೊಡೆದದ್ದು ಕಡಿಮೆ ಆಗ್ತದೆ. ಮುಖದ ಮೇಲೆ ನಿಮಗೆ ಬೆವರು ಸಾಲೆಗಳು ಅಥವಾ ಮುಖದ ಮೇಲೆ ಮೊಡವೆಗಳು ಏನಾದ್ರೂ ಆಗಿದ್ರೆ ನಮ್ ಸೋಪ್ ತಗೊಂಡು ಕ್ಲೀನ್ ಆಗಿ ನೀವು ತೊಳ್ಕೊಂಡು ಆ ನಂತರ ನಮ್ದು ಸೋಪ್ ಕೂಡ ಇದೆ, ಬಹಳ ಒಳ್ಳೆ ಸೋಪ್. ನಿಮ್ಮ ಈ ಸ್ಕಿನ್ pH ಲೆವೆಲ್ ಅನ್ನ ಬ್ಯಾಲೆನ್ಸ್ ಮಾಡ್ತದೆ. ಅದು ಸೋಪ್ ಹಚ್ಕೊಂಡು ಆ ನಂತರ ಇದನ್ನ ಟೂತ್ ಪೇಸ್ಟ್ ಹಚ್ಕೊಂಡು ಮಲ್ಕೊಂಡ್ರೆ ಆ ಮೊಡವೆಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಂಟ್ರೋಲಿಗೆ ಬರ್ತಾವು. ಆಮೇಲೆ ಏನಪ್ಪಾ ಅಂದ್ರೆ ನಮ್ದು ಬ್ರಷ್ ಐತೆ. ಇದು ಬಂಬೂ ಬ್ರಷ್ ಅಂತಾರ. ಇದು ಜೂನಿಯರ್ ಬ್ರಷ್, ಇದ್ರಾಗ ಸೀನಿಯರ್ ಬ್ರಷ್ ಅದಾವು. ಅದಕ್ಕ ಪ್ರತಿಯೊಂದು ಪ್ರಾಡಕ್ಟು ಬಹಳ ಆರ್ಗ್ಯಾನಿಕ್ ಆಗಿ, ಹೈಜೆನಿಕ್ ಆಗಿ ಮತ್ತು ಔಷಧೀಯ ಗುಣಗಳನ್ನ ಹೊಂದ್ಯಾವ. ಹೀಗಾಗಿ ನಿಮ್ಮ ದೇಹ ಆರೋಗ್ಯಕರವಾಗಿರ್ಲಿಕ್ಕೆ ತುಂಬಾ ಸಹಾಯ ಮಾಡಿ. ಆಮ್ಲಕ್ಕಿ ಅಂತೂ ಅಂತಾರೆ ಇದಕ್ಕ. ಅಂದ್ರ ದೊಡ್ಡ ನೆಲ್ಲೆಕಾಯಿಯ ಪೌಡರ್ ಇದು, ಟ್ಯಾಬ್ಲೆಟ್ ಬರ್ತಾವ ಇದ್ರಾಗ. ಆಮೇಲೆ ಇದು ನೋಡ್ರಿ, ಇದಂತೂ ದಿವ್ಯ, ಸಿ ಬಕ್ತ್ರಾನ್. ಈ ಸಿ ಬಕ್ತ್ರಾನ್ ಅನ್ನುವಂತಹದ್ದು ದಿವ್ಯವಾದಂತಹದ್ದು. ಒಮೆಗಾ 3, 6, 7, 9 4 ಒಮೆಗಾಗಳದಾವ ಇದರಲ್ಲಿ. ಇದನ್ನ ನೀವು ರೆಗ್ಯುಲರ್ ಆಗಿ ತಗೊಂಡ್ರಪ್ಪ ಅಂದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರ್ತದೆ. ಇಂಥ ಬಹಳಷ್ಟು ಪ್ರಾಡಕ್ಟ್ಗಳದಾವ ನಮ್ಮಲ್ಲಿ. ಸರಿಸುಮಾರು 150 ಪ್ರಾಡಕ್ಟ್ಗಳದಾವ. ನೀವು ಅಂಗಾಲಿಂದ ನೆತ್ತಿವರೆಗೂ ಕ್ಷೇಮವಾಗಿ ಇರ್ಬೇಕಪ್ಪ ಅಂದ್ರೆ ನಮ್ಮ ಈ ಪ್ರಾಡಕ್ಟ್ಗಳನ್ನೇ ಸೇವನೆ ಮಾಡ್ಬೇಕು ಅಂತ ನಮ್ದು ರಿಕ್ವೆಸ್ಟ್ ಅದ. ಮತ್ತು ಇವೆಲ್ಲ ಪ್ರೂವ್ಡ್ ಅದಾವ. ಇವು ಸಾಕಷ್ಟು ಟೆಸ್ಟಿಮೋನಿಯಲ್ಗಳದಾವ. ಇವುಗಳನ್ನ ತಗೊಂಡು ಆರಾಮ ಆದವ್ರು ಅದಾರ, ಕ್ಷೇಮ ಆದವ್ರು ಅದಾರ. ಮತ್ತೆ ರೆಗ್ಯುಲರ್ ಆಗಿ ಇವ್ನು ತಗೊಳ್ತಾ ಇರೋರಿಗೆ ಯಾವ ಕಾಯಿಲೆಗಳು ಬಂದಿಲ್ಲ, ಕ್ಷೇಮವಾಗಿ ಅದಾರ.
ಅದಕ್ಕೋಸ್ಕರ ದಯವಿಟ್ಟು ಈ ಕಡೆಗೆ ಒಂಚೂರು ಗಮನವನ್ನು ಕೊಡ್ರಿ. ಮತ್ತು ನಮ್ದು ಆಗಸ್ಟ್ 15ಕ್ಕ ನಾವೇನು ಇದರಲ್ಲಿ ಧನ ಸಂಪಾದನೆಯನ್ನು ಹೇಗ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ಹೇಳಿಕೊಡ್ತೀನಿ ನಾನು. ಬಹಳ ಸುಲಭವಾದಂತಹ ಮಾರ್ಗ. ನೀವು ಎಷ್ಟು ಬೇಕಾದ್ರೂ ಧನ ಸಂಪಾದನೆ ಮಾಡಬಹುದು. ಅದಕ್ಕೊಂಚೂರು ನೀವು ತಯಾರಿ ಮಾಡ್ಕೋಬೇಕಾಗ್ತದೆ. ಅದ್ ಏನ್ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು 7 ದಿವಸ ಪ್ರತಿ ದಿವಸ 1 ಗಂಟೆ ತರ 7 ದಿವಸ ನಿಮಗೆ ಕ್ಲಾಸ್ ತಗೋತೀನಿ. ದಯವಿಟ್ಟು ಆ ಕ್ಲಾಸಿಗೆ ಜಾಯಿನ್ ಆಗ್ರಿ. ಈಗಾಗಲೇ ಕೆಲವರು ಜಾಯಿನ್ ಆಗಿದ್ದಾರೆ. ಮತ್ತೆ ನಾವು ಅವ್ರ ಜೊತೆ ಸಂಪರ್ಕದಲ್ಲಿ ಇರ್ತೀವಿ. ನನ್ನ ವಿಡಿಯೋಗಳನ್ನ ಫಾಲೋ ಮಾಡ್ರಿ. ನಾನು ಬರ್ತಾ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೀನಿ. ಮತ್ತು ಆಗಸ್ಟ್ 12ನೇ ತಾರೀಕಿಗೆ ನಾವು ಯಾವ ಸಮಯದಲ್ಲಿ ಈ ಟ್ರೈನಿಂಗ್ ಅನ್ನ ಅಂದ್ರೆ ಈ ಕ್ಲಾಸುಗಳನ್ನ ಆನ್ಲೈನ್ ಕ್ಲಾಸುಗಳನ್ನ ಮಾಡೋಣ ಅನ್ನೋದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಕೇಳ್ತೀನಿ. ನಿಮ್ಮಲ್ಲಿ ಎಲ್ಲರೂ ಬಹುಮತವಾಗಿ ಅತಿ ಹೆಚ್ಚು ಜನರು ಯಾವ ಸಮಯವನ್ನ ಆಯ್ಕೆ ಮಾಡ್ಕೊತೀರಿ ಆ ಸಮಯದಲ್ಲೇ ನಾವು ಮಾಡೋಣ, ಕ್ಲಾಸುಗಳನ್ನ ತಗೊಳ್ಳೋಣ. ಆಗಸ್ಟ್ 15ಕ್ಕೆ ಕ್ಲಾಸ್ ಚಾಲು ಆಗ್ತಾವು. 12ಕ್ಕೆ ಇದ್ರ ಬಗ್ಗೆ ನಾನು ಡಿಸಿಷನ್ ಕೊಡ್ತೀನಿ ನಿಮಗೆಲ್ಲ. ಆಮೇಲೆ ಅದಕ್ಕಿಂತಲೂ ಈಗ ಇನ್ನೊಂದು 4-6 ದಿವಸದಾಗ ನೀವು ಮಿನಿಮಮ್ ಒಂದು 2 ರಿಂದ 3 ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡ್ಬೇಕಾಗ್ತದೆ. ಯಾಕೆ ಮಾಡ್ಬೇಕು ಅಂತಂದ್ರೆ ನಿಮಗ ಅದ್ರ ಬಗ್ಗೆ ಪರ್ಫೆಕ್ಟ್ನೆಸ್ ಬರ್ಬೇಕು. ಈ ಪ್ರಾಡಕ್ಟ್ಗಳು ನಮ್ಮ ದೇಹದ ಮೇಲೆ ಯಾವ ರೀತಿ ಕೆಲಸ ಮಾಡ್ತಾವಪ್ಪ, ಎಷ್ಟು ಅದ್ಭುತವಾಗಿದಾವ ಅನ್ನೋದು ನಿಮಗೆ ಸ್ಪಷ್ಟ ಗೊತ್ತಾಗ್ಬೇಕು. ಆ ನಂತರ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಆತ್ಮವಿಶ್ವಾಸ ಬರ್ತದ. ನಾನು ಹೇಳಿದ ಮಾತುಗಳು ಸರಿಯಾಗಿ ಅರ್ಥ ಆಗ್ತಾವ ಅನ್ನುವಂತ ಮಾತನ್ನ ಹೇಳ್ತೀನಿ. ಇನ್ನೊಂದು 2-3 ದಿವಸನಾಗ ಇನ್ನೊಂದು ವಿಡಿಯೋ ಹಾಕ್ತೀನಿ. ಅದರಲ್ಲಿ ನೀವು ಕನಿಷ್ಠ 2 ರಿಂದ 3 ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬೇಕು. ನಿಮಗೆ ಯಾವ್ದು ಬೇಕು ಅದನ್ನ ಅನುಕೂಲಕ್ಕೆ ತಕ್ಕ ಹಾಗೆ ಪರ್ಚೇಸ್ ಮಾಡಿ ಕನಿಷ್ಠ ಒಂದು 20 ರಿಂದ 30 ದಿವಸ ಸೇವನೆ ಮಾಡಿದ್ರಿ, ಅದನ್ನ ಬಳಸಿದ್ರಪ್ಪ ಅಂದ್ರೆ ನಿಮಗ ರಿಸಲ್ಟ್ ಗೊತ್ತಾಗ್ತದೆ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.